ನಾವು ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಮೆಂಟಲ್ ಹೆಲ್ತಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡುತ್ತೇವೆ? ಇದು ತುಂಬ ಮುಖ್ಯವಾದ ಪ್ರಶ್ನೆ. ನಮ್ಮ ಸಮಾಜದಲ್ಲಿ ಹಲವು ಬಾರಿ ದೇಹಕ್ಕೆ ನೋವಾದರೆ ಡಾಕ್ಟರ್, ಮನಸ್ಸಿಗೆ ನೋವಾದರೆ ಅಡ್ಜಸ್ಟ್ ಮಾಡು ಎಂದು ಹೇಳಲಾಗುತ್ತದೆ. ಮತ್ತೊಂದು ಕಾರಣವೆಂದರೆ ಮೆಂಟಲ್ ಪೇಯ್ನ್ ಹೊರಗಿನಿಂದ ಕಾಣುವುದಿಲ್ಲ. ಕೈಗೆ ಗಾಯವಾದರೆ ಎಲ್ಲರಿಗೂ ಕಾಣುತ್ತದೆ, ಆದರೆ ಒಬ್ಬ ವ್ಯಕ್ತಿ ಒಳಗಿನಿಂದ ತುಂಬ ಸ್ಟ್ರೆಸ್ಡ್ ಅಥವಾ ಇಮೋಷನಲಿ ಎಕ್ಸಾಸ್ಟೆಡ್ ಆಗಿದ್ದರೂ ಹೊರಗೆ ನಾರ್ಮಲ್ ಆಗಿ ಕಾಣಬಹುದು. ಮನಸ್ಸಿನಲ್ಲಿ ಒಂದೇ ಸಮಯದಲ್ಲಿ ತುಂಬ ಯೋಚನೆಗಳು ಓಡುತ್ತಿರುತ್ತವೆ. ಆ ಕ್ಷಣದಲ್ಲಿ ಬಹಳ ಮುಖ್ಯವೆನಿಸುವ ವಿಷಯ ಸ್ವಲ್ಪ ಸಮಯದ ನಂತರ ಅಷ್ಟು ಮುಖ್ಯವಾಗಿಲ್ಲ ಎಂದು ಅನಿಸುತ್ತದೆ. ಹೀಗೆ ಅನ್ಕಂಟ್ರೋಲೇಬಲ್ ಥಾಟ್ಸ್ ಯಾಕೆ ಬರುತ್ತವೆ? ಸ್ಟ್ರೆಸ್, ಭಯ, ಹೆಚ್ಚು ಜವಾಬ್ದಾರಿ, ನಿದ್ರೆಯ ಕೊರತೆ ಅಥವಾ ಯಾವುದಾದರೂ ವಿಷಯದ ಬಗ್ಗೆ ನಿರಂತರವಾಗಿ ಯೋಚಿಸುವ ಅಭ್ಯಾಸದಿಂದ ಮನಸ್ಸು ಪ್ರಾಬ್ಲಮ್ ಸಾಲ್ವಿಂಗ್ ಮೋಡ್ನಲ್ಲಿ ಸಿಲುಕಿಕೊಳ್ಳುತ್ತದೆ. ಮನಸ್ಸು ತುಂಬ ಯೋಚನೆ ಮಾಡುವ ಆಂಗ್ಸೈಟಿ ಸ್ಥಿತಿಯೂ ಆಗಿರಬಹುದು. ಒಂದು ಸಣ್ಣ ಸಮಸ್ಯೆ ಅಥವಾ ಒಂದು ಮನಸ್ತಾಪ, ಅದರ ಬಗ್ಗೆ ಒಂದು ಥಾಟ್, ನನಗೆ ಯಾಕೆ ಅಂತ ಮತ್ತೊಂದು ಥಾಟ್, ಅದು ಅಲ್ಲಿಗೆ ನಿಲ್ಲದೆ ಹಿಂದೆ ನಡೆದ ಘಟನೆಗಳು, ಇವಾಗ ಪಡುವ ಕಷ್ಟಗಳು, ಮುಂದೆಯ ಯೋಚನೆಗಳು, ಇವೆಲ್ಲ ಯೋಚನೆಗಳಲ್ಲಿ ಮುಳುಗಿ ಮನಸ್ಸನ್ನು ಹಾಳು ಮಾಡಿ ಒಂದು ಪೀಕ್ ಪಾಯಿಂಟಿಗೆ ತಲುಪಿ ವಾಸ್ತವ ಸ್ಥಿತಿಗೆ ಬಂದಾಗ, ಮನಸ್ಸು ಕಾಮ್ ಆದಾಗ, ಅಯ್ಯೋ ಇದಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡುವ ಅಗತ್ಯ ಇರಲಿಲ್ಲ ಎಂದು ಅನಿಸುತ್ತದೆ. ಈ ಸಮಯದಲ್ಲಿ ನಾವು ಏನು ಮಾಡಬಹುದು? ಥಾಟ್ ಬಂದ ತಕ್ಷಣ ಇದನ್ನು ನಿಲ್ಲಿಸಬೇಕು ಎಂದು ಹೊರಡಬೇಡಿ. ಬದಲಾಗಿ ಸ್ಟಾಪ್, ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ. ನೋಟಿಸ್, ನನ್ನ ಮೈಂಡ್ ಈಗ ತುಂಬ ಯಾಕೆ ಯೋಚಿಸುತ್ತಿದೆ ಎಂದು ಗಮನಿಸಿ. ಚೆಕ್, ಇದು ಈಗ ನಿಜವಾಗಿಯೂ ಸಾಲ್ವ್ ಮಾಡಬೇಕಾದ ಸಮಸ್ಯೆಯೇ, ಇಲ್ಲ ಅನಾವಶ್ಯಕವಾಗಿ ನಾನು ಯೋಚನೆ ಮಾಡುತ್ತಿದ್ದೇನಾ? ಚೂಸ್, ಇದನ್ನು ಈಗ ಮಾಡಬೇಕಾ, ನಂತರ ಮಾಡಬಹುದಾ, ಅಥವಾ ನನ್ನ ಕಂಟ್ರೋಲ್ನಲ್ಲಿ ಇದೆಯಾ ಇಲ್ಲವೇ ಎಂದು ಕೇಳಿಕೊಳ್ಳಿ. ಒಂದು ಥಾಟ್ ಬಂದರೆ ಅದು ಫ್ಯಾಕ್ಟ್ ಅಲ್ಲ, ಅದು ಕೇವಲ ಒಂದು ಯೋಚನೆ. 4-5 ಮಿನಿಟ್ ರೀಸೆಟ್ ಮಾಡಿಕೊಳ್ಳಿ. ತುಂಬ ಥಾಟ್ಸ್ ಓಡುತ್ತಿರುವಾಗ 1 ನಿಮಿಷ ನಿಧಾನವಾಗಿ ಉಸಿರಾಡಿ. 1 ನಿಮಿಷ ಸುತ್ತಲಿರುವ 5 ವಸ್ತುಗಳನ್ನು ಗಮನಿಸಿ. 1 ನಿಮಿಷ ನಿಮ್ಮ ಮನಸ್ಸಿನಲ್ಲಿರುವ ಮುಖ್ಯ ಸಮಸ್ಯೆಯನ್ನು ಒಂದು ಸೆಂಟೆನ್ಸ್ನಲ್ಲಿ ಹೇಳಿ. 1 ನಿಮಿಷ ಇದಕ್ಕೆ ಈಗ ನಾನು ಮಾಡಬಹುದಾದ ಒಂದು ಸಣ್ಣ ಸ್ಟೆಪ್ ಏನು ಎಂದು ಕೇಳಿ. 1 ನಿಮಿಷ ಫೋನ್ ಬಿಟ್ಟು ಸ್ವಲ್ಪ ನಡೆಯಿರಿ ಅಥವಾ ನೀರು ಕುಡಿಯಿರಿ. ರೆಗ್ಯುಲರ್ ಸ್ಲೀಪ್, ಫಿಸಿಕಲ್ ಆಕ್ಟಿವಿಟಿ, ರಿಲ್ಯಾಕ್ಸೇಷನ್ ಮತ್ತು ಟ್ರಸ್ಟೆಡ್ ಪರ್ಸನ್ ಜೊತೆ ಮಾತನಾಡಿ ಮನಸ್ಸನ್ನು ಹಗುರ ಮಾಡಿಕೊಳ್ಳಬಹುದು. ಪ್ರತಿಯೊಂದು ಯೋಚನೆಗೂ ಉತ್ತರ ಕೊಡಬೇಕಾಗಿಲ್ಲ. ಕೆಲವು ಯೋಚನೆಗಳು ಬಂದಷ್ಟೇ ಹೋಗಲು ಬಿಡಬೇಕು. ಮನಸ್ಸನ್ನು ಕಂಟ್ರೋಲ್ ಮಾಡುವುದೆಂದರೆ ಥಾಟ್ಸ್ ಇಲ್ಲದಂತೆ ಮಾಡುವುದಲ್ಲ, ಯಾವ ಥಾಟಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಎಂದು ಕಲಿಯುವುದು.